ಮ್ಯಾಂಗೋ ಟೀ ಕೇಳಿದ್ರೆ ಫಸ್ಟ್ ಟೈಮ್ ಯಾವ ಥರ ಇರುತ್ತೆ ಅಂತ ಅನಿಸ್ತಿದೆ. ನೀನು ಕುಡಿದು ನೋಡಿ ಹೇಗಿದೆ ಅಂತ. ಕಾಂಬಿನೇಷನ್ ಟೀ ಜೊತೆಗೆ ಹೇಳಿ ಮಾಡಿಸ್ತಾಗಿತ್ತು. ಟೀ ಬೆಂಚಿದು ಮೇನ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಟೀ ಕಾನ್ಸೆಪ್ಟು. ಮಸಾಲೆ ಅಂತೂ ಗಮ್ ಅಂತ ಇದೆ ಕಿಚನಲ್ಲಿ ನನಗೆ. ನಾವು 6% ಮಿಲ್ಕ್ ಫ್ಯಾಟ್ ಇರೋ ಮಿಲ್ಕ್ ಯೂಸ್ ಮಾಡೋದು. ಸುಮಾರು ಔಟ್ಲೆಟ್ಸ್ ಇರಬೇಕಲ್ಲ ಬೆಂಗಳೂರಲ್ಲಿ ಆಲ್ರೆಡಿ. 250 ತನಕ 250 ಇದೆಯಾ ಬಾಯ್ಲರ್? ಹಾಂ ಸರ್, ಬಾಯ್ಲರೇ. 5 ಲೀಟರ್ಸ್ ಅಂದರೆ ಒಂದು 50 ಕಪ್ಸ್ ಆಗುತ್ತಾ? ಅಂದರೆ ಇದು ಫ್ರಾಂಚೈಸಿ ಆಗಿರೋದ್ರೆ ನಿಮಗೆ ಮುಂಚೆನೇ ಟ್ರೈನಿಂಗ್ ಈ ಥರ ಹೇಳ್ಬಿಟ್ಟಿರ್ತಾರೆ ಅಲ್ವಾ? ಓ ಇಲ್ಲಿ ನೋಡಿ, ವಾಟ್ಸಪ್ ಗ್ರೂಪಲ್ಲಿ ಹಾಕ್ಬಿಟ್ರೆ ಎಷ್ಟೊಂದು ಕ್ವಾಂಟಿಟಿ ಬೇಕು ಅಂತ ಹಾಕ್ಬಿಟ್ರೆ ಅವರೇ ಕಳಿಸ್ಕೊಡ್ತಾರೆ. ನೋಡ್ರಿ ವಿನಯ್ ಅವರೇ, ಬೆಂಗಳೂರು ಮಳೆ ಏನು ಸಖತ್ತಾಗಿದೆ. ಕ್ಲೈಮೇಟ್ ಅಂತ ಸಖತ್ತಾಗಿದೆ. ಸ್ವಲ್ಪ ದಿನದ ಹಿಂದೆನೇ ಎಲ್ಲ ಬೇಸಿಗೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿಗೆ ಎಲ್ಲ ತಲೆ ಕೆಟ್ಟೋಗ್ಬಿಟ್ಟಿತ್ತು. ಈಗ ಮಳೆ ಬಂದು ಸ್ವಲ್ಪ ನೇಚರ್ ತಂಪೆರಿತಾ ಇದೆ. ಆದರೆ ನಮಗೆ ಏನಾದರೂ ಈ ಸಂಜೆ ಚಳಿಗೆ ಏನಾದರೂ ತಿನ್ನಬೇಕು ಮತ್ತು ಕಾಫಿ ಟೀ ಟೈಮ್ಗೆ ಒಳ್ಳೆ ಜಾಗಗಳನ್ನ ಹುಡುಕ್ತಿರ್ತೀವಿ. ಹೌದಾ? ಕಸ್ತೂರಿ ನಗರಲ್ಲಿ ಯಾವ್ದಾದ್ರು ಒಳ್ಳೇದು ಗೊತ್ತಿದೆಯಾ ನಿಮಗೆ? ಯಾವುದಾದ್ರೂ ಗೊತ್ತಿದ್ರೆ ನೀವು ಕಮೆಂಟ್ ಮಾಡಿ. ಜೊತೆಗೆ ಪಾಸ್ ಆಗಬೇಕಾದ್ರೆ ನೋಡಿ, ನಮಗೆ ಇಲ್ಲೇ ಟೀ ಬೆಂಚ್ ಅಂತ ಒಂದು ಸಿಕ್ಕಿದೆ. 30 ವೆರೈಟೀಸ್ ಆಫ್ ಟೀ ಅಂತ ಬೇರೆ ಏನೋ ಹಾಕಿದ್ದಾರೆ. ಚಳಿಗೆ ಒಂದು ಟೀ ಹಾಕಿದ್ರೆ ಒಳ್ಳೆ ಗಮ್ಮತ್ತಿರುತ್ತೆ ಅಂತ ನನಗನ್ನಿಸ್ತಿದೆ. ಇದು ನೋಡಿ ಒಂಥರ ಯುನೀಕ್ ಆಗಿದೆ ಅಲ್ಲ ಇದು. ಆ್ಯಕ್ಚುಲಿ ಸ್ವಲ್ಪ ಯೂಟ್ಯೂಬಲ್ಲೆಲ್ಲ ವೈರಲ್ ಆಗಿತ್ತಲ್ಲ ಇದು. ಸುಮಾರು ಬ್ರಾಂಚ್ಗಳಿದೆ ಆಲ್ರೆಡಿ. ನಾವೆಲ್ಲೂ ಟ್ರೈ ಮಾಡಿರಲಿಲ್ಲ ಟೇಸ್ಟು. ಈಗ ಈ ಕಡೆ ಬಂದಿರೋದ್ರಿಂದ ನಮಗೊಂದು ಚಾನ್ಸು. ನೋಡಿ ಯುನೀಕ್ ಆಗಿದೆ. ಸಣ್ಣ ಈಗ ಟೀನಲ್ಲೇ ಎಷ್ಟು ನೀಟಾಗಿ ಒಂದು ಬಿಸ್ನೆಸ್ ಸೆಟ್ ಮಾಡಿದ್ದಾರೆ. ಸರ್ ನಮಸ್ಕಾರ ಸರ್. ಹಾಯ್ ಸರ್, ವೆಲ್ಕಮ್. ಹೇಗಿದ್ದೀರಿ ಸರ್? ಆರಾಮ? ನಾವು ಚೆನ್ನಾಗಿದ್ದೀವಿ ಸರ್. ಹೇಗಿದ್ದೀರಾ? ನಾವು ಸೂಪರಾಗಿದ್ದೀವಿ. ನಿಮ್ಮ ಟೀ ಬೆಂಚಲ್ಲಿ ಒಂದು ಟೀ ಕುಡ್ಕೊಳೋಣ ಅಂತ ಬಂದ್ವಿ. ಆ್ಯಕ್ಚುಲಿ ಯೂಟ್ಯೂಬರು ವೀಡಿಯೋ ಮಾಡ್ತಿರ್ತೀವಿ. ಇಂಟ್ರೆಸ್ಟಿಂಗ್ ಶಾಪ್ಗಳು ಈ ಥರ ಏನಾದರೂ ಒಂದು ಹೊಸದು ಹೆಸರಲ್ಲಿ ನಮಗೇನಾದರೂ ಕಂಡ್ರೆ ನಾವು ಬಿಡೋದಿಲ್ಲ. ಹಾಗಾಗಿ ಮತ್ತು ಟೀ ಕುಡಿಯೋ ಟೈಮು ಆಗಿತ್ತು, ಒಳ್ಳೆ ಲೊಕೇಶನ್ ಸಿಕ್ತು. ಸೊ ಹಾಗಾಗಿ ಟೀ ಕುಡಿಯೋದಕ್ಕೂ ಮುಂಚೆ ಇಷ್ಟು ಯುನೀಕ್ ಆಗಿದೆಯಲ್ಲ, ಏನಿದು ಟೀ ಬೆಂಚ್ ಕಾನ್ಸೆಪ್ಟ್ ಏನಿದು? ಟೀ ಬೆಂಚಿದು ಮೇನ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಟೀ ಕಾನ್ಸೆಪ್ಟು. ಸೊ ಟೀ ವೆರೈಟೀಸ್ ಎಲ್ಲ ಟೀ ಬೆಂಚ್ ಕಡೆಯಿಂದ ಕವರ್ ಮಾಡಿದ್ದಾರೆ. ಏನೇನು ಟೀ ಇದೆ ಇದೆಲ್ಲ? ಇದು ಫ್ರಾಂಚೈಸಿ. ಸೊ ಏನೇ ಟೀ ರಿಲೇಟೆಡ್ ಆಪ್ಷನ್ಸ್ ಏನೇ ಇದ್ರು ಅವ್ರ ಕಡೆಯಿಂದ ತರಿಸ್ಕೋಬೇಕು. ಮಿಕ್ಕಿರೋದೆಲ್ಲ ನಮ್ದು ಆ್ಯಡ್ ಹೋಗ್ತದೆ. ಈಗ ಟೀ ಬೆಂಚು ಫ್ರಾಂಚೈಸಿನ ಓನ್ ಅಲ್ಲ ಇದೆ? ಫ್ರಾಂಚೈಸಿಸ್ ಅಂದರೆ ಏನು ಸುಮಾರು ಔಟ್ಲೆಟ್ಸ್ ಇರಬೇಕಲ್ಲ ಬೆಂಗಳೂರಲ್ಲಿ ಆಲ್ರೆಡಿ? ಆಯ್ತು ಸರ್, ಗೊತ್ತಿರೋಷ್ಟರಲ್ಲಿ 250 ತನಕ. 250 ಇದೆಯಾ? ಏನು ಪರವಾಗಿಲ್ವಾ? ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅನ್ನೋರಿಗೆ ವರ್ಕೌಟ್ ಆಗುತ್ತಾ? ಅದು ಇಡೋ ಜಾಗ ಅಂತ ಇದೆ ಸರ್. ಲೈಕ್ ಕಾಲೇಜು ಮತ್ತು ಕ್ರೌಡ್ ಮೇಲೆ ಡಿಪೆಂಡು. ಸೊ ಯಾವ ಜಾಗದಲ್ಲಿ ಇಡೋದು ಮತ್ತು ಫುಡ್ ಎಲ್ಲ ಕ್ವಾಲಿಟಿಯಾಗಿ ಕೊಡಬೇಕು. ಕ್ವಾಲಿಟಿ ಮತ್ತು ಕಾನ್ಸೆಪ್ಟ್ ಹೆಂಗಿದೆ ಅಂತ ನೋಡಿಕೊಂಡು ಅದು ಪ್ರಕಾರ ಕೊಟ್ಟರೆ ಸರ್. ಈ ಫುಡ್ದೆಲ್ಲ ಫೀಡ್ಬ್ಯಾಕ್ ಹೇಗಿದೆ ಕಸ್ಟಮರ್ದೆಲ್ಲ? ಸೊ ಬಂದಿರೋದ್ರಿಂದ ಎಲ್ಲರೂ ಫೀಡ್ಬ್ಯಾಕ್ ಚೆನ್ನಾಗೇ ಕೊಡ್ತಿದ್ದಾರೆ. ಏನೇನಿದೆ ಅಂತ ಒಂದು ರೌಂಡ್ ನೋಡ್ಬಿಡೋಣ. ನೋಡಿ ಸರ್. ಕಾಫಿ, ಟೀ, ಐಸ್ ಟೀ, ಲಸ್ಸಿ, ಸಮೋಸ, ಮೋಮೋಸು, ಎಗ್ ಸ್ಪೆಷಲ್ಲು, ಮಿಲ್ಕ್ ಶೇಕು, ಜ್ಯೂಸು, ಮೊಯ್ತೋ, ಪಿಜ್ಜಾ, ಪಾಸ್ತಾ, ಸ್ಯಾಂಡ್ವಿಚ್, ಮ್ಯಾಗಿ, ಬರ್ಗರ್, ಏನೇನು ಬೇಕಪ್ಪ ಎಲ್ಲ ಇದೆ. ವೆಜ್ಜು ನಾನ್ ವೆಜ್ ಎರಡೂ ಇದೆ. ಶಾಪ್ ಬಂದು ನೋಡೋದಕ್ಕೆ ನಮಗೆ ಕಂಡಿದ್ದು ಇದೊಂದು 8x8 ಏನೋ ಚಿಕ್ಕದಾಗಿ ಅನ್ನಿಸ್ತು. ಬೋರ್ಡಲ್ಲಿರೋದು ಐಟಮ್ ನೋಡಿದ್ರೆ ಯಾವುದೋ ಒಂದು 5 ಸ್ಟಾರ್ ಹೋಟ್ಲಲ್ಲಿ ಇರೋ ಅಷ್ಟು ಐಟಮ್ಗಳನ್ನ ಎಲ್ಲ ಹಾಕ್ಬಿಟ್ಟಿದ್ದಾರೆ ಇರೋದಿದೆ. ಹೌದು, ಆ್ಯಂಬಿಯನ್ಸ್ ಎಲ್ಲ ಸಖತ್ತಾಗಿದೆ ಅಲ್ಲ. ಒಂಥರ ಫ್ರೇಮಿಂಗ್ ಎಲ್ಲ ನೀಟಾಗಿ ಫೋಟೋಸ್ ಎಲ್ಲ ಮಾಡಿದ್ದಾರೆ. ಅಂದರೆ ಈ ಅಡಿಷ್ನಲ್ ಫುಡ್ ಇದೆಲ್ಲ ಏನಿದೆ ಅಂದರೆ ನಿಮ್ಮ ಫ್ರಾಂಚೈಸಿಸ್ ಕಡೆಯಿಂದ ಏನು ಅವರು ಇದು ಮಾಡ್ತಾ ಇಲ್ಲ ಸರ್, ಆ್ಯಡ್ ಆನ್ಸ್ ಬೇಕಿದ್ರೆ ಹೆಲ್ಪ್ ಮಾಡ್ತಾರೆ. ಬಟ್ ಟೀ ಕಾನ್ಸೆಪ್ಟ್ ಮಾತ್ರ, ಟೀ ವಿಷಯದಲ್ಲಿ ಏನೇ ಇದ್ರೂ ಅವ್ರ ಕಡೆಯಿಂದ ತಗೋಬೇಕು. ಓಕೆ, ಹಂಗಿದ್ರೆ ಸ್ಪೆಷಲ್ ಅಂದರೆ ಏನು ಇಲ್ಲಿ ನಿಮ್ಮ ಒಂದು ಟೀ ಬೆಂಚಲ್ಲಿ ಟ್ರೈ ಮಾಡಲೇಬೇಕು ಅನ್ನೋದು ಯಾವ ಟೀ ನೀವು ಸಜೆಸ್ಟ್ ಮಾಡ್ತೀರಾ? ಸೊ ಫ್ರೂಟ್ ಟೀ ಐತೆ, ಫ್ರೂಟ್ ಟೀ ಐತೆ, ಫ್ಲವರ್ಸ್ ಟೀ ಐತೆ. ಸೊ ಫ್ರೂಟಲ್ಲಿ ಮ್ಯಾಂಗೋ ಐತೆ, ಆರೆಂಜ್ ಐತೆ, ಗ್ರೇಪ್ಸ್ ಐತೆ, ಫ್ಲವರಲ್ಲಿ ರೋಸ್ ಐತೆ, ಲ್ಯಾವೆಂಡರ್ ಐತೆ. ಮ್ಯಾಂಗೋ ಟೀನಾ? ಸೀಸನ್ ಮುಗಿಸಿದೆ ನಮಗೆ ಆಗೋದಿಲ್ಲ, ನಾವು ಡೈರೆಕ್ಟ್ ದಮ್ ಟೀ ಹೊಡಿತೀವಿ ನಾವು. ಮ್ಯಾಂಗೋ ಹೇಳಿದ್ರಲ್ಲ, ಸೀಸನ್ ಈಗ ಎಂಡ್ ಆಗ್ತಿರೋದ್ರಿಂದ ನಾನು ಮ್ಯಾಂಗೋ ಹೌದಾ ಟ್ರೈ ಮಾಡ್ತೀನಿ. ಸೊ ಅದಕ್ಕೂ ಮುಂಚೆ, ಟೀಗೂ ಮುಂಚೆ ಸ್ವಲ್ಪ ಏನೋ ಲೈಟಾಗಿ ಹಸಿವಾಗ್ತಿದೆ. ಏನಾದ್ರು ಲೈಟಾಗಿ ತೊಗೊಬೋದಾ? ವೆಜ್ ಮೋಮೋಸ್ ಹೇಳೋಣ ಒಂದು. ನಮಗೆ ನಾನ್ ವೆಜ್ ಕಡೆ ಹೇಳು, ಏನು ಬೇಕೋ ಹೇಳು. ಚಿಕನ್ ಪಾಪ್ಕಾರ್ನ್ ಕೊಡಿ ಸರ್. ಒಂದು ಚಿಕನ್ ಪಾಪ್ಕಾರ್ನ್ ಕೊಡಿ, ಒಂದು ವೆಜ್ ಮೋಮೋಸ್ ಕೊಡಿ, ಎಗ್ಗಲ್ಲಿ ಒಂದು ಸ್ಯಾಂಡ್ವಿಚ್ ಕೊಡಿ ಸರ್. ಟೀ ಎಲ್ಲ ರೆಡಿ ಆಯಿತಾ? ಹಾಂ, ರೆಡಿ ಆಯಿತು. ಸೂಪರ್. ಯಾವುದು ಮ್ಯಾಂಗೋ ಟೀ? ಯಾವುದು ಇದು ಮ್ಯಾಂಗೋ ಟೀ, ಇದು ದಮ್ ಟೀ ಸರ್. ಸೂಪರ್. ನಮ್ಮ ದಮ್ ಟೀ ಟ್ರೈ ಮಾಡಲೇಬೇಕು ನೀವು, ತುಂಬ ಚೆನ್ನಾಗಿರುತ್ತೆ. ಓಕೆ, ಅದೇ ಸ್ಪೆಷಲ್ ಟೀ ಬೆಂಚ್ದು. ಅದು ಬಿಟ್ಟರೆ ಇದು ಇದೆನಾ? ಹಾಂ, ಚಿಕನ್ ಪಾಪ್ಕಾರ್ನ್ ಚಿಕನ್ ಮತ್ತು ಅದು ಮೋಮೋಸ್. ಮೋಮೋಸ್. ವೆಜ್ ಮೋಮೋಸ್. ಓಕೆ, ಇನ್ನೊಂದು
ಎಗ್ ಒಂದು ಸ್ಯಾಂಡ್ವಿಚ್ ಹೇಳಿದ್ದು ಆದಮೇಲೆ ಅದನ್ನು ಕೊಡಿ. Sure, sir. ಟೀ ಕುಡಿತಾ ಕುಡಿತಾ ಹಿಂಗೆ ಎಂಜಾಯ್ ಮಾಡಿಕೊಂಡು ಮತ್ತೆ ಬಂದು ಮಾತಾಡಿಸ್ತೀನಿ ನಿಮ್ಮನ್ನು. Sure, sir. Enjoy ಮಾಡಿ. ನೋಡಪ್ಪ ನಿನ್ನ ದಮ್ಮು ರೆಡಿ ಇದೆ. ನಮ್ಮ ಟೀ ಹೇಗಿದೆ? ಟೀ ಬೆಂಚ್ ಅಲ್ವಾ? ಹೌದು ಸಕ್ಕತ್ತಾಗಿದೆ. ನೋಡಿ ಇದೇ ಟೀ ಬೆಂಚ್ನಲ್ಲಿ ದಮ್ ತೊಗೋತಾ ಇದ್ದಾರೆ. ಏನೋ ಒಂಥರ ಯುನೀಕ್ ಟೇಸ್ಟ್. ಮೋಸ್ಟ್ಲಿ ಇವರು ಟೇಸ್ಟ್ ಅಂತೂ ಭಾರಿ ಚೆನ್ನಾಗಿದೆ. ಮ್ಯಾಂಗೋ ಟೀ ಕೇಳಿದ್ರೆ ಫಸ್ಟ್ ಟೈಮ್ ಯಾವ ಥರ ಇರುತ್ತೆ ಅಂತ ಅನಿಸ್ತಿದೆ. ನೀನು ಕುಡಿದು ನೋಡಿ ಹೇಗಿದೆ ಅಂತ. ಖಂಡಿತವಾಗ್ಲೂ ಮ್ಯಾಂಗೋ ಟೀನ ನೋಡೇ ಬೇಡ. ಥ್ರೂ ಬಿಸಿ ಇದೆ, ಟೀ ಟೇಸ್ಟು ಗೊತ್ತಾಗ್ತಿದೆ, ಜೊತೆಗೆ ಮ್ಯಾಂಗೋದು ಒಂದು ಫ್ಲೇವರು ಅಂದರೆ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ವಾವ್ ಸಕ್ಕತ್ತಾಗಿದೆ ಇವರು ಒಂಥರ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಈ ಹಾಲು ಒಂಥರ ನಿಮಗೆ ಏನು ಕುಡಿತೀರಲ್ಲ ಒಂಥರ ಥಿಕ್ನೆಸ್ ಇರುತ್ತೆ, ನೀವು ಅಬ್ಸರ್ವ್ ಮಾಡಿರ್ಬೋದು. ಮತ್ತು ಇನ್ನೊಂದು ಏನಂದರೆ ನಾರ್ಮಲ್ಲಾಗಿ ಇವರು ಬಾಯ್ಲ್ ಮಾಡಲ್ಲ. ಈ ಒಂದು ಸ್ಪೆಷಲ್ ಟೀ ಶಾಪ್ಗಳನ್ನ ನಾನು ಅಬ್ಸರ್ವ್ ಮಾಡಿರೋ ಹಾಗೆ ಅವ್ರ ಹತ್ರ ಒಂದು ಟೈಮರ್ ಇರುತ್ತೆ. ಆ ಕಾನ್ಸೆಪ್ಟಲ್ಲೇ ಮಾಡೋದಾಗ ನಿಮಗೆ ಈ ಥರ ಕೆಲವೊಂದು ಟೀಗಳು ಟೇಸ್ಟ್ ಸಿಗೋ ಅಂಥದ್ದು. ಹೌದು ಹೌದು, ನನಗೂ ಹಂಗೆ ಅನಿಸ್ತು. ಸ್ವಲ್ಪ ಮಿಲ್ಕೆಲ್ಲ ಸ್ವಲ್ಪ ಹೈ ಥಿಕ್ನೆಸ್ ಇದೆ. ಹೌದು, ಜಾಸ್ತಿ ನೀರಿದ್ರೆ ಚೆನ್ನಾಗಿರಲ್ಲ. ಟೀ ಮಾತ್ರ ಸಗದಾಗಿದೆ. ಟೀನೂ ಚೆನ್ನಾಗಿದೆ. ಅವ್ರದ್ದು ಕಾನ್ಸೆಪ್ಟು ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು. ಏನಾದರೂ ಹೊಸದಾಗಿ ಬಿಸ್ನೆಸ್ ಶುರು ಮಾಡೋರು ಹೌದು, ಈಗ ಎಲ್ಲಿ ನೋಡಿದ್ರು ಟೀದೇ ಎಲ್ಲ, ಅಂದರೆ ಒಂದು ಸುಮಾರು ಥರದ್ದು ಬಿಸ್ನೆಸ್ ಆಪರ್ಚುನಿಟೀಸ್ ಇದೆ. ಬಟ್ ಇದು ಚೆನ್ನಾಗಿದೆ ಅನಿಸ್ತು ನನಗೆ. ಸೊ ಬನ್ನಿ ಹಂಗೆ ಯಾವುದಿದು ಚಿಕನ್ ನಗೆಟ್ಸ್ ಇರಬೇಕು, ಪಾಪ್ಕಾರ್ನ್ ಇರಬೇಕು. ಪಾಪ್ಕಾರ್ನ್ ಹೆಂಗಿದೆ ಅಂತ ನೋಡೇ ಬಿಡೋಣ. ಅದೀಗ ಅಂದರೆ ಕ್ವಾಲಿಟಿ ವೈಸ್ ಅಂತ ಹೇಳಿದ್ರೆ ಈಗ ನಾವು 5 ಸ್ಟಾರ್ ಈ ಥರ ಫ್ರಾಂಚೈಸಸ್ ಇರುತ್ತಲ್ಲ, ಸ್ಮಾಲ್ ಶಾಪ್ದು, ಆ ಒಂದು ಕ್ವಾಲಿಟಿ ರೇಂಜಿಗೆ ಇವರು ಕುಕ್ ಮಾಡಿದ್ದಾರೆ. ಹೌದು, ಕಾಂಬಿನೇಷನ್ ಟೀ ಜೊತೆಗೆ ಹೇಳಿ ಮಾಡಿಸ್ತಾಗಿತ್ತು. ಮೋಮೋಸ್ ಇದು ಏನು ಡ್ರೈ ಮೋಮೋಸಾ ಇದು? ಏನೋ ಮೋಮೋಸು ಸ್ಪೆಷಲ್ ಕೊಡಿ ಅಂತ ಇವ್ರು ಶಾಪಿಗೆ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಅಲ್ವಾ? ಸೈಡೆಲ್ಲ ಸ್ವಲ್ಪ ಕ್ರಿಸ್ಪಿ ಥರ ಏನೋ ಮಾಡಿದ್ದಾರೆ ಇವರು. ಸಮೋಸ ಫೀಲ್ ಕೊಟ್ಟಿದ್ದಾರೆ ಇದಕ್ಕೆ. ಹೌದು, ಸ್ಯಾಂಡ್ವಿಚ್ ಬೇರೆ ಆರ್ಡರ್ ಮಾಡಿದ್ದೀರಿ. ಎಗ್ ಸ್ಯಾಂಡ್ವಿಚ್ ಇದು. ಮ್ಯಾಂಗೋ ಟೀ ಜೊತೆಗೆ ಎಗ್ ಸ್ಯಾಂಡ್ವಿಚ್ಚು ಏನು ಕಾಂಬಿನೇಷನ್ ಇವರು, ಸೂಪರ್. ಸೊ ಸಂಜೆ ಆಗ್ತಿದ್ದಂಗೆ ಎಂಟ್ರಿ ಕೊಟ್ಟಾಗ ನಾನು ರಂಗ ಮಾತ್ರ ಇದ್ವಿ. ಈಗ ನೋಡಿ ಎಲ್ಲ ಬಾಯ್ಸ್ಗಳು ಆ್ಯಡ್ ಆಗ್ತಾ ಇದ್ದಾರೆ. ಸೊ ನಮಸ್ತೆ. ಹಿಂದಿನಾ? ಪರವಾಗಿಲ್ಲ, ನಮಸ್ಕಾರ ಅಂತ ಹೇಳ್ಬೋದಲ್ಲ. ಓಕೆ, ನೀವು ಕನ್ನಡನಾ? ಸೂಪರ್. ನೀವು? ಸೂಪರ್. ನಮ್ಮವ್ರು ಹುಡ್ಕೋದೇ ಕಷ್ಟ ಆಗಿದೆ ಈಗ. ಹೇಗಿದೆ ಟೀ? ಚೆನ್ನಾಗಿದೆ. ಹೌದಾ, ನೀವು ಬರ್ತಾ ಇದ್ದೀರಾ? ರೆಗ್ಯುಲರ್ ಬರ್ತಾ ಇರ್ತೀವಿ. ಸೂಪರ್. ಏನು ಟೀ ಟ್ರೈ ಮಾಡ್ತಾ ಇದ್ದೀರಾ ನೀವು ಇಲ್ಲಿ ಬಂದರೆ? ನಾವಿಲ್ಲಿ ಫಿಲ್ಟರ್ ಕಾಫಿ ಮತ್ತು ಫಿಲ್ಟರ್ ಕಾಫಿ ಜೊತೆಗೆ ಎಗ್ ಪಫ್. ಎಗ್ ಪಫ್ ತುಂಬ ಚೆನ್ನಾಗಿರುತ್ತೆ. ಅಂದರೆ ಒಂದು ಟೀ ದಮ್ಮಗೆ ಬೇಕು, ಅದ್ರ ಜೊತೆಗೆ ಸ್ನ್ಯಾಕ್ಸು ಹೊಟ್ಟೆಗೆ ಬೇಕು ಅಲ್ವಾ? ಸೊ ಏನಂದರೆ ಕಾಮನಾಗಿ ಒಂದು ನಾರ್ಮಲ್ ಬೇರೆ ಕಡೆ ಟೀಗೂ ಇಲ್ಲಿಗೂ ಏನು ಸ್ಪೆಷಲ್ ಅನ್ನಿಸ್ತು ನಿಮಗೆ? ಡಿಫ್ರೆಂಟ್ ಆಗಿದೆ. ಹಾಂ, ಟೇಸ್ಟ್ ವೈಸ್ ನಿಮಗೆ ಭಾರಿ ಖುಷಿ ಆಯಿತು. ಸೊ ಇನ್ನೊಂದು ಫಿಲ್ಟರ್ ಕಾಫಿ ಬೇರೆ ಹೇಳಿದ್ದೀರಾ? ಹೌದು. ಯಾರೇ ನಮ್ಮ ಹಿಂದಿ ಬೈಯಾಗ ಇದು? ಇಲ್ಲ, ಟೀ ಅದು. ಓ, ಇವ್ರ ಟೀ. ನೀವು ಫಿಲ್ಟರ್ ಕಾಫಿ ಹೇಗಿದೆ ಸರ್? ಬೇರೆ ಏನು ಅಂದರೆ ಸ್ನ್ಯಾಕ್ಸ್ ವೈಸ್ ಏನು ಇಷ್ಟ ಆಯಿತು ನಿಮಗೆ ಇಲ್ಲಿ? ಸ್ಯಾಂಡ್ವಿಚ್ ಟ್ರೈ ಮಾಡಿದ್ದೀರಾ? ಥ್ಯಾಂಕ್ ಯು. ಅಂದರೆ ಬರೋರಿಗೆ ಮಸ್ಟ್ ಟ್ರೈ ಅಂತ ಹೇಳ್ಬೋದು. ಆ್ಯಕ್ಚುಲಿ ಟೀ ನಾವು ಏನು ಟ್ರೈ ಮಾಡಿದ್ವಿ ಅಂದರೆ ಭಾರಿ ಸ್ಪೆಷಲ್ ಆಗಿತ್ತು ಆ್ಯಕ್ಚುಲಿ. ಸೊ ಅದೊಂದು ಮೇಕಿಂಗು ನೋಡಿದ್ರೆ ನಮ್ಗೆ ಭಾರಿ ಖುಷಿ ಆಗ್ತಿತ್ತಪ್ಪ. ನೋಡ್ಬೋದು ಸರ್, ವೈಫ್ ಮಾಡ್ತಾರೆ ಎಲ್ಲ, ಕುಕಿಂಗ್ ಎಲ್ಲ ಅವರೇ ಮಾಡ್ತಾರೆ. ಹೌದಾ? ಸೊ ಕಿಚನ್ ಒಳಗೆ ಎಂಟ್ರಿ ಇದೆ ಹಂಗಾದ್ರೆ? ಇಲ್ಲ ಅದರಲ್ಲಿ ಏನು. ಓ ಬನ್ನಿ, ಹಾಗಿದ್ರೆ ಹೋಗೋಣ ಅಂತ. ನಮಸ್ತೆ. ನಮಸ್ಕಾರ. ನೋಡಿ ಕಿಚನ್ ಹೆಣ್ಮಕ್ಳು ಅಂದರೆ ಎಷ್ಟು ನೀಟಾಗಿ ಆರ್ಗನೈಸಾಗಿ ಹೆಂಗೆ ಬೇಕೋ ಹಂಗೆ ಇಟ್ಕೊಂಡಿದ್ದಾರೆ. ಇಲ್ಲೂ ಕ್ಲೀನಾಗಿದೆ ನೋಡ್ಬೋದು. ಸೊ ಏನೋ ಟೀ ಆಲ್ರೆಡಿ ಮಾಡ್ತಾ ಇರಂಗಿದ್ದೀರಾ? ಹಾಂ, ಕಸ್ಟಮರ್ ಮಸಾಲ ಟೀ ಕೇಳಿದ್ರು. ಓ, ಮಸಾಲ. ಓಕೆ. ಸೊ ಇದು ಮಸಾಲ ಟೀ ಈಗ ಪ್ರಿಪೇರ್ ಆಗ್ತಾ ಇದೆಯಾ? ಓಕೆ. ಅಂದರೆ ಡಬ್ಬದ ಮೇಲೆಲ್ಲ ಬರ್ಬಿಟ್ಟಿರ್ತೀರಾ ನೀವು? ಹೌದು. ಸೊ ಅದು ಏನೇನು ಎಷ್ಟು ಮೆಜರ್ ಹಾಕಬೇಕು, ಏನೇನಿದೆ? ಸೊ ಏನಿದೆ ಆ್ಯಕ್ಚುಲಿ ಮಸಾಲ ಟೀ? 1 ಸ್ಪೂನು. ಹಾಂ. ಹಾಫ್ ಸ್ಪೂನ್ ಟೀ ಪೌಡರ್, ಶುಗರ್ 1 ಸ್ಪೂನ್. ಓಕೆ. ಅಂದರೆ ಈ ಥರ ಏನೇನು ನಿಮ್ಮದು ಅದೇ 30 to 50 ವೆರೈಟೀಸ್ ಏನಿದೆ ಅದಕ್ಕೆ ಎಲ್ಲದಕ್ಕೂ ಈ ಥರ? ಹಾಂ, ಎಲ್ಲದಕ್ಕೂ ಬರ್ದಿಟ್ಕೊಂಡಿರ್ತೀವಿ. ಎಲ್ಲ ಟೀ ಬೆಂಚಲ್ಲಿ ನಮಗೆ ಹೆಂಗೆ ಮಾಡಬೇಕು ಅಂತ ಎಕ್ಸಾಕ್ಟ್ ಮೆಜರ್ಮೆಂಟ್ಸ್ ಕೊಟ್ಬಿಟ್ಟಿದ್ದಾರೆ. ಅಂದರೆ ಇದು ಫ್ರಾಂಚೈಸಿ ಆಗಿರೋದ್ರೆ ನಿಮಗೆ ಮುಂಚೆನೇ ಟ್ರೈನಿಂಗ್ ಈ ಥರ ಹೇಳ್ಬಿಟ್ಟಿರ್ತಾರಲ್ವಾ? ಓ, ಇದು ನೋಡಿ ಲಿಚ್ಚಿ ಐಸ್ ಟೀ ಅಂತೆ, ಗ್ರೇಪ್ಸ್ ಐ ಟೀ, ಅದಕ್ಕೆ ಏನೇನು ಎಷ್ಟೆಷ್ಟು ಹಾಕಬೇಕು ಅನ್ನೋದನ್ನೆಲ್ಲ ನೀಟಾಗಿ ಇಲ್ಲಿ ಮಾಡಿ ಇಟ್ಕೊಂಡಿರೋ ಅಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು. ಸೊ ಮತ್ತು ಇದಕ್ಕೆ ಏನೇ ನೀವು ಇಲ್ಲಿ ನೋಡ್ತಾ ಇದ್ದೀವಿ ನಾವು ಆ ಟೀ ಪೌಡರ್ಸ್ ಅದೆಲ್ಲ ನಿಮಗೆ ಅಂದರೆ ಫ್ರಾಂಚೈಸಿಯಿಂದನೇ ಬರುವಂಥದ್ದು? ಹೌದು ಸರ್, ಎಲ್ಲನೂ ಫ್ರಾಂಚೈಸಿ ಕಡೆಯಿಂದನೇ ಕೊಡ್ತೀವಿ.
ಹಾಗಾಗಿ ಅಂದರೆ ಎಲ್ಲ ಔಟ್ಲೆಟ್ಸ್ ಹೋದ್ರು ಸೇಮ್ ನಮಗೆ ಒಂದೇ ಟೇಸ್ಟು. ಟೇಸ್ಟ್ ಬರುತ್ತೆ. ಅಲ್ಲ ನಾವು ಬೇರೆ ಕಡೆ ಟೀ ಕುಡಿತೀವಲ್ಲ ಆ ಟೀಗೂ ನಿಮ್ಮಲ್ಲಿ ಸಿಗುವ ಟೀಗೂ ಏನು ಡಿಫ್ರೆನ್ಸ್? ಇಲ್ಲಿ ಹೋಮ್ ಮೇಡ್ ಪೌಡರ್ಸ್ ಎಲ್ಲಾನು ಆ್ಯಂಡ್ ಪೌಡರ್ಸಲ್ಲಿ ಸ್ವಲ್ಪ ಸ್ಪೈಸಸ್ ಕಾರ್ಡಮಮ್ ಎಲ್ಲಾನು ಹಾಕಿರ್ತಾರೆ. ಸೊ ಅದರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿ. ಓಕೆ, ಇದು ದಮ್ ಟೀ ಅಂದರೆ ಇದು ಮಷಿನ್ ಇರಬೇಕಾ? ಇದು ಕಂಪಲ್ಸರಿ? ಹೌದು ಸರ್. ಈ ಮಷಿನ್ ಬಗ್ಗೆ ಹೇಳ್ಬೋದು. ಇದು ಏನಂತಾರೆ ಇದು? ಬಾಯ್ಲರ್? ಹಾಂ ಸರ್, ಬಾಯ್ಲರೇ. ಓಕೆ. ಅದು ಬಿಸಿಯಾಗಿ ಇಟ್ಕೊಂಡಿರುತ್ತೆ. ತಣ್ಣಗಾಗೋದು. ತಣ್ಣಗಾಗೋದು. ಎಷ್ಟು ಕೆಪಾಸಿಟಿ ಹಿಡಿಯುತ್ತೆ? ಅದು 5 ಲೀಟರ್ಸ್. 5 ಲೀಟರ್ಸ್ ಅಂದರೆ ಒಂದು 50 ಕಪ್ಸ್ ಆಗುತ್ತಾ? 50 to 55 ಕಪ್ಸ್ ಆಗುತ್ತೆ. ಓಕೆ. ಸೊ ಅಂದರೆ ಅದು ನೀವು ಖಾಲಿ ಆದಂಗೆ ಮತ್ತೆ ರೀಫಿಲ್ ಮಾಡ್ತಾ ಇರ್ತೀರಾ ಅದಕ್ಕೆ. ಸೊ ಅಂದರೆ ಮೇಯ್ನ್ ಇದೇನೇನಾ ನೀವು ಕುಕ್ ಮಾಡೋದು? ಇದು ಫಸ್ಟ್ ಮಿಲ್ಕ್ ಬಾಯ್ಲ್ ಮಾಡಿ ಇಟ್ಕೋಬೇಕು 10 ಲೀಟರ್ಸ್. ಹಾಂ. ಅದರಿಂದ 5 ಲೀಟರ್ಸ್ ತೆಗೆದು ನಾವು ದಮ್ ಟೀ ಮಾಡಿ ವಾವ್. ಬಾಯ್ಲರ್ಗೆ ಹಾಕಿರ್ತೀವಿ. ಇದಕ್ಕೇನು ಇಷ್ಟು ತಿಕ್ಕಾಗಿ ಒಂಥರ ಎಲ್ಲ? ನಾವು 6% ಮಿಲ್ಕ್ ಫ್ಯಾಟ್ ಇರೋ ಮಿಲ್ಕ್ ಯೂಸ್ ಮಾಡೋದು. ಓಕೆ. ಸೊ ಅದರಿಂದ ಹಂಗಾಗಿ ಅದರಿಂದನೇ ಡಿಫ್ರೆಂಟ್ ಆಗಿರುತ್ತೆ. ಹೌದು. ಮತ್ತು ತಿಕ್ನೆಸ್ ಕುಡಿಯುವಾಗೂ ನಮಗೆ ಆ ಸ್ವಾದ ಅಷ್ಟು ಚೆನ್ನಾಗಿ ಸಿಗ್ತಾ ಇರುತ್ತೆ. ಕೆಲವು ಕಡೆ ನೀರು ಕುಡ್ದಂಗೆ ಇರುತ್ತೆ. ಸೊ ಇದು ನಿಮ್ಮದು ಸೀಕ್ರೆಟ್ ಆ್ಯಕ್ಚುಲಿ ಮಾಡೋವಂಥದ್ದು. ಮಸಾಲೆ ಅಂತೂ ಗಮ್ ಅಂತ ಇದೆ ಕಿಚನಲ್ಲಿ ನನಗೆ. ಮಸಾಲ ಟೀ ರೆಡಿ ಆಗ್ತಿದೆ ಅಲ್ಲ? ಹೌದು ಸರ್. ಶುಗರ್ ಕಡಿಮೆ ಇರಲಿ. ಸೊ ಈ ಥರ ಅಂದರೆ ನಮಗೆ ಇಂಟ್ರೆಸ್ಟಿಂಗ್ ಅಂತ ಅನ್ಸೋದು ಏನಂತಂದರೆ ಹೊರಗೆ ಬಂದಾಗ ಈ ಥರ ಅಂದರೆ ಫ್ಯಾಮಿಲಿ ಓರಿಯೆಂಟೆಡ್ ಬಿಸ್ನೆಸ್ನಲ್ಲಿ ಇನ್ವಾಲ್ವ್ ಆಗಿ ಅಂದರೆ ಪಬ್ಲಿಕ್ಕಿಗೆ ಒಂದು ಸರ್ವ್ ಮಾಡ್ತಿರ್ತಾರೆ, ಏನೋ ಒಂದು ಸರ್ವಿಸ್ ಕೊಡ್ತಿರ್ತಾರೆ. ಬಟ್ ಟೇಸ್ಟ್ ವೈಸ್ ಅಂತೂ ತುಂಬ ಚೆನ್ನಾಗಿತ್ತು. ನ್ಯೂ ಕಪಲ್ ಭಾರಿ ಖುಷಿ ಆಯಿತು ಈ ಒಂದು ಬಿಸ್ನೆಸ್ಸಲ್ಲಿ ಅಂದರೆ ಇನ್ವಾಲ್ವ್ ಆಗಿ ಟೇಸ್ಟ್ ಕೊಟ್ಟಿದ್ದು. ಥ್ಯಾಂಕ್ ಯು. ವೆಲ್ಕಮ್ ಸರ್. ಮತ್ತು ಅದೇ ಟೀ ಬೆಂಚ್ ಬಗ್ಗೆ ಹೇಳ್ತಾ ಇದ್ರಿ ನೀವು? ಅದೇ ನಾವು ಬಿಸ್ನೆಸ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ವಿ. ಯಾವ್ದು ಮಾಡೋಣ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದಾಗ ಟೀ ಬೆಂಚ್ದು TC ಪಾಲ್ಯ ಅವ್ರದ್ದು ನೋಡಿದ್ವಿ. ಓಕೆ. ಸೊ ಅವ್ರು ಮಾತಾಡಿದ್ದೆಲ್ಲ ಸ್ವಲ್ಪ ಇನ್ಸ್ಪೈರ್ ಆಗಿ ನಮಗೆ ನಾವು ಟೀ ಬೆಂಚ್ ಸ್ಟಾರ್ಟ್ ಮಾಡಿದ್ವಿ. ಓ, ಅಂದರೆ ಯಾರೋ ಒಬ್ಬರು ಲೇಡಿ ಏನೋ ಮಾತಾಡಿದ್ದು ವೈರಲ್ ಆಗಿತ್ತು ಅನ್ಸುತ್ತೆ ಒಂದು ವಿಡಿಯೋ. ಅವ್ರದ್ದು ಕೂಡ ಮತ್ತೆ ಇಲ್ಲಿ ಡಯಾನಾ ಅಂತ TC ಪಾಲ್ಯ ಅವ್ರದ್ದು ಕೂಡ ನೋಡಿದ್ವಿ. ಓಕೆ. ಸೊ ನಮಗೆ ಅದರಿಂದ ಇನ್ಸ್ಪೈರ್ ಆಗಿ ನಾವು ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ಅಂದರೆ ಯಾರಾದರೂ ಬೇರೆಯವರು ಅಂದರೆ ಹೊಸ ಬಿಸ್ನೆಸ್ಗೆ ಬರಬೇಕು ಅಂದರೆ ಈ ಟೀ ಬೆಂಚ್ ಈ ಥರ ಅವ್ರೇನಾದರೂ ಸೆಟಪ್ ಮಾಡ್ಕೊತಾರೆ ಅಂದರೆ ಅವ್ರಿಗೆ ಬೆನಿಫಿಟ್ಸ್ ಇದೆಯಾ? ಯಾವ ಥರ? ಎಲ್ಲಾನು ಅವರೇ ಸೆಟಪ್ ಮಾಡ್ಕೊಳ್ತಾರೆ. ಈ ಕರ್ನಾಟಕದ ಹೆಡ್ ಅಂತ ಅಶೋಕ್ ಸರ್ ಅಂತ ಇದ್ದಾರೆ. ಸೊ ಅವ್ರು ತುಂಬ ಹೆಲ್ಪ್ ಮಾಡಿದ್ರು. ಸೊ ಏನಿದ್ರು ಒಂದು ಚಿಕ್ಕ ವಿಷಯ ಇದ್ರೂ ಫೋನ್ ಮಾಡ್ತೀನಿ. ಸೊ ಏನಿದ್ರು ಸಾಲ್ವ್ ಮಾಡ್ತಾರೆ. ಸೊ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಟೀ ಬೆಂಚ್ ಕಡೆಯಿಂದ. ಅಂದರೆ ನ್ಯೂ ಬಿಸ್ನೆಸ್ಗೆ ಅಂದರೆ ಇನಿಷಿಯಲಿ ಏನು ಇನ್ವೆಸ್ಟ್ಮೆಂಟ್ ಬೇಕಿರುತ್ತೆ? ಅಂದರೆ ಯಾರಾದರೂ ಹೊಸಬ್ರು ಮಾಡೋರಿಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಅಷ್ಟೇ. ಅಂದರೆ ಫ್ರಾಂಚೈಸಿ ಫೀಸ್ 3.54 ಆಗುತ್ತೆ. ಓಕೆ. ಅಷ್ಟೇ. ಫ್ರಾಂಚೈಸಿ ಫೀ ಬಂದ್ಬಿಟ್ಟು 3 lakhs. ಮತ್ತು ಅದು ಟ್ರಾನ್ಸ್ಪೋರ್ಟೇಷನ್ಸು ಇದು ಅದು ಒಂದು 3-5 ಒಳಗಡೆನೇ ಬರುತ್ತೆ. ಓಕೆ. ಫ್ರಾಂಚೈಸೀಸ್ಗೆ 3 to 3 ಲಕ್ಷ ಆಗುತ್ತೆ. ಓಕೆ. ಅಡಿಷ್ನಲ್ ನಿಮ್ಗೆ ಯಾವ ಥರ ಬೇಕು ಸೆಟಪ್ ರಾಯಲ್ಟಿ ಫೀಸ್ ಕೂಡ ಏನಿಲ್ಲ. ಇದ್ರಲ್ಲಿ ಅಂಥದ್ದು ಏನೂ ಇಲ್ಲ. ಮತ್ತು ರೆಸ್ಟ್ರಿಕ್ಷನ್ಸು ಏನೂ ಇಲ್ಲ. ಲೈಕ್ ನಾವು ಯಾವ್ದು ಬೇಕಾದರೂ ಆ್ಯಡ್ ಆನ್ಸ್ ಏನಾದರೂ ಮಾಡ್ಕೋಬೇಕಂದ್ರೆ ಅದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಮಾಡ್ಕೋಬೋದು. ಸೊ ಅದೊಂದು ಸ್ಪೆಷಲ್ ಇದು ಟೀ ಬೆಂಚ್. ಓಕೆ. ಬಟ್ ಅಂದರೆ ಈಗ ನಿಮಗೆ ಟೀ ರಿಲೇಟೆಡ್ ಅಥವಾ ಏನು ಪ್ರಾಡಕ್ಟ್ಸ್ ಏನೇನು ನಿಮಗೆ ಬೇಕಿದೆ ಅದೆಲ್ಲ ಆನ್ ಟೈಮ್ಗೆ ಮತ್ತೆ ಟೈಮ್ಗೆ ಬರುತ್ತೆ. ವಾಟ್ಸಪ್ ಗ್ರೂಪಲ್ಲಿ ಹಾಕ್ಬಿಟ್ರೆ ಎಷ್ಟೊಂದು ಕ್ವಾಂಟಿಟಿ ಬೇಕು ಅಂತ ಹಾಕ್ಬಿಟ್ರೆ ಅವರೇ ಕಳಿಸ್ಕೊಡ್ತಾರೆ. ಓ ಸೂಪರ್. ಅಂದರೆ ಈ ಥರ ಎಲ್ಲ ಆರ್ಗನೈಸ್ಡ್ ಆಗಿ ಅಂತೂ ಏನೋ ಅವಶ್ಯಕತೆ ಇಲ್ಲ. ಅವರೇ ಎಲ್ಲ ಕೊರಿಯರಲ್ಲಿ. ಸೊ ಏನಕ್ಕೆ ಎಕ್ಸ್ಟ್ರಾ ಕ್ವಶನ್ಸ್ ಅಂತ ಹೇಳಿದ್ರೆ ಹೊಸ ಬಿಸ್ನೆಸ್ ಮಾಡ್ತೀನಿ ಅನ್ನೋರಿಗೆ ಸ್ವಲ್ಪ ಮಾಹಿತಿ ಇದ್ದರೆ ಪಾಪ ಅವ್ರಿಗೊಳಗೂ ಒಂದು ಮುಂದೆ ಬರ್ತಾರೆ. ನಾನು ಒಂದು ಮಾಡ್ಬೋದು. ಅಂದರೆ ನೀವು ಕಪ್ಪಲ್ ಆಗಿ ನಾನು ಕೇಳ್ತಿರೋದು. ಸೊ ಅಂದರೆ ಈ ಒಂದು ಬಿಸ್ನೆಸ್ನ ಯಾರಾದರೂ ಮಾಡ್ತಾರೆ ಅಂದರೆ ಏನು ಹೇಳ್ತೀರಾ ಅವ್ರಿಗೆ? ಮಾಡಬೇಕು ಸರ್. ಬಿಸ್ನೆಸ್ ಆ್ಯಕ್ಚುಲಿ ಒಳ್ಳೆಯದು. ಅದೇ IT ಕೆಲಸ ಮಾಡೋದ್ಕಿಂತ ಬಿಸ್ನೆಸ್ ಒಳ್ಳೆಯದು. ತುಂಬ ಎಕ್ಸ್ಪೀರಿಯನ್ಸ್ ಎಕ್ಸ್ಪೋಷರ್ ಎಲ್ಲ ಸಿಗುತ್ತೆ. ಮತ್ತು ಆಲ್ರೆಡಿ ಒಂದು ಈ ಥರ ಫ್ರಾಂಚೈಸೀಸ್ ಅಂತ ಬಂದಾಗ 2 to 50 ಔಟ್ಲೆಟ್ಸ್ ಇದೆ ಅಂದಾಗ ಸೊ ನಮಗೂ ಒಂದು ಕಾನ್ಫಿಡೆನ್ಸು, ಒಂದು ಹೆಸರಾಗಿದೆ, ನಾವು ಅದೇ ಹೆಸರಲ್ಲೇ ಮಾಡ್ತೀವಿ ಅಂದರೆ ನಮಗೂ ಒಂದು ರೆಕಗ್ನೈಸೇಷನ್ ಸಿಗುತ್ತೆ ಅಂತ ಹೇಳಿ. ಸೂಪರ್. ಥ್ಯಾಂಕ್ ಯು. ಬಟ್ ಒಳ್ಳೆ ಅಂದರೆ ಸರ್ವಿಸ್ ಕೊಟ್ರಿ ಆ್ಯಂಡ್ ವೆಲ್ಕಮಿಂಗೇ ಚೆನ್ನಾಗಿತ್ತು. ಅದೇ ಫ್ಯಾಮಿಲಿ ಥರ ಅಂದರೆ ಏನು ಬೇಕು ಅಂತ ಒಬ್ರನ್ನೊಬ್ರು ಕೋಆರ್ಡಿನೇಷನ್ ಇರ್ಬೋದು, ಬೇರೆ ಕ್ಲೈಂಟ್ಗಳನ್ನ ಹ್ಯಾಂಡ್ಲ್ ಮಾಡ್ತಿದ್ದೆಲ್ಲ ನೋಡಿ ಭಾರಿ ಖುಷಿ ಆಯಿತು. ಥ್ಯಾಂಕ್ ಯು ಒನ್ಸ್ ಅಗೇನ್. ಸೊ ಕೆಲವು ಕಡೆ ನಮಗೆ ತುಂಬ ಇಂಟ್ರೆಸ್ಟಿಂಗ್ ಅನ್ಸೋ ಕಡೆ ಸೊ ನಮ್ಮ ವಿಡಿಯೋ ಗೊತ್ತಿಲ್ಲದಂಗೆ ಕ್ಯಾಮ್ರಾ ಆನ್ ಆಗಿಬಿಡುತ್ತೆ. ಸೊ ಈ ಒಂದು ಕಸ್ತೂರಿ ನಗರಲ್ಲಿ ಏನು ಬರುತ್ತೆ ಲ್ಯಾಂಡ್ಮಾರ್ಕ್ ಆ್ಯಕ್ಚುಲಿ? ಇದು ಸೆಂದೂರ್ ಕೆಫೆ ಇಂದ ಒಂದು 10-20-30 ಮೀಟರ್ಸ್ ಹೊರಗಡೆ. ಓಕೆ. ಅಂದರೆ ಕಸ್ತೂರಿ ನಗರಲ್ಲಿ ಯಾವುದು ಅಂದರೆ ಹಿಂದ್ಗಡೆ ಬಂದುಬಿಟ್ಟು ನ್ಯೂ ಹಾರಿಝಾನ್ ಕಾಲೇಜ್ ಅಂತ. ಓಕೆ. ನ್ಯೂ ಹಾರಿಝಾನ್ ಕಾಲೇಜ್ ಅಂದರೆ ಕಸ್ತೂರಿ ನಗರ ಎಲ್ರಿಗೂ ಗೊತ್ತಿರುತ್ತೆ. ಸೊ ಈ ಕಡೆ ಏನಾದರೂ ಇದ್ದೀರಾ ಅಂದರೆ ಇಲ್ಲ ಈ ಕಡೆ ಹೋಗ್ತಿದ್ದೀರಾ ಅಂದರೆ ಬಂದು ಈ ಒಂದು ಏನದು ದಮ್ ಟೀ ಅಂತೂ ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡಿ ಅಂತ ನಾನು ಹೇಳ್ತಾ
ಸೊ ಬೇರೆ ಏನಾದರೂ ನಿಮಗೆ ಇಷ್ಟ ಆಯಿತು ಅಥವಾ ಇಲ್ಲಿ ಆಲ್ರೆಡಿ ಬಂದು ಟ್ರೈ ಮಾಡಿದರೆ ಕಮೆಂಟಲ್ಲೂ ಹಾಕಿ. ಇಲ್ಲಿಂದ ಟಾಟಾ ಬಾಯ್ ಬಾಯ್ ಹೇಳೋ ಸಮಯ ಆಗಿದೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಬನ್ನಿ ನಮ್ಮ ರಂಗನಾಥ್ ಅವ್ರಿಗೆ ಇಲ್ಲಿಂದ ಹೊರಡೋ ಸಮಯ ಹೇಳೋಣ, ಕಾಯ್ತಾ ಇದ್ದಾರೆ. ಬನ್ನಿ ಸರ್. ನೋಡಿ, ಫ್ರಾಂಚೈಸಿ ಯಾರಾದರೂ ಡೀಟೇಲ್ಸ್ ಬೇಕಂದರೆ ಮೇಲ್ಗಡೆ ಒಂದು ನಂಬರ್ ಇದೆ, ಮತ್ತು ಸ್ಕ್ರೀನ್ ಮೇಲೂ ಡಿಸ್ಪ್ಲೇ ಮಾಡ್ತೀವಿ, ಆ ನಂಬರ್ಗೆ ಕಾಲ್ ಮಾಡಿ. ಹೌದು, ಯಾರಾದರೂ ಬಿಸ್ನೆಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಿರೋರು ಡೆಫಿನೆಟ್ಲಿ ವರ್ತ್ ಟ್ರೈ. ನೀವೇನೋ ಬಿಸ್ನೆಸ್ ಸ್ಟಾರ್ಟ್ ಮಾಡಿದರೆ ನನಗೆ ಕಮೆಂಟ್ ಮಾಡಿ, ನಾವು ಅಲ್ಲೇ ಆದರೆ ಬಂದು ಒಂದು ಟೀ ಕುಡ್ಕೊಂಡು ಹೋಗ್ತೀವಿ. ಖಂಡಿತ. ನೋಡಿ, ಫಾರ್ ಮೋರ್ ಫ್ರಾಂಚೈಸಿ ಡೀಟೇಲ್ಸ್ ಅಲ್ಲಿದೆ. ಸೊ ಇಲ್ಲಿಂದ ಬಾಯ್ ಬಾಯ್.